ಹಾಯ್ ನಮಸ್ಕಾರ ರೀ ದೊಡ್ಡ ಮಂದಿಗೆ. ಈ ವಿಡಿಯೋದಲ್ಲಿ ಏನೇನು ನೋಡೋಣಪ್ಪ ಅಂದ್ರೆ ಕಿಚ್ಚ ಸುದೀಪ್ ಸರ್ ಅವರ ಕಾಂಟ್ರವರ್ಸಿಗಳು ಸ್ವಲ್ಪ ಆಗ್ಯಾವ ನೋಡ್ರಿ. ಸ್ಪೆಷಲಿ ಈ ಬಿಗ್ ಬಾಸ್ ಗ್ರ್ಯಾಂಡ್ ಫೈನಲ್ ಮುಗಿದ ಮೇಲೆ ಇನ್ನಷ್ಟು ಕಾಂಟ್ರವರ್ಸಿಗಳು ಜಾಸ್ತಿನೇ ಆಗ್ಯಾವ ಅಂತಲೇ ಹೇಳ್ಬೋದು. ಮೊದಲಿಗೆ ನೋಡೋಣ, ಬಿಗ್ ಬಾಸ್ ಕಪ್ ಗೆಲ್ಕೊಂಡು ಅವ್ರ ಮನೆಗೆ 50 ಲಕ್ಷ ತೊಗೊಂಡು ಹೋಗ್ತಾನೆ. ನೀವು ಯಾಕೆ ಅಷ್ಟು ಅದನ್ನು ಇದು ಮಾಡಾಕತ್ತೀರಿ, ಆಕ್ರೋಶನ ಹೊರಗೆ ಹಾಕಕತ್ತೀರಿ ಅಂದರೆ ಇಂಡೈರೆಕ್ಟ್ಲಿ ಅವ್ರ ಅಭಿಮಾನಿಗಳ ಬಗ್ಗೆ ಮಾತನಾಡಿದ್ದು. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟಗ ಇದೇ ಫಸ್ಟ್ ಟೈಮ್ ಕಿಚ್ಚ ಸುದೀಪ್ ಸರ್ ಅವರು 10 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ. ಅದು ಗಿಲ್ಲಿ ನಟನಿಗೆ ಕೊಡೋದು ಅವಶ್ಯಕತೆ ಇತ್ತೇನು ಅಂತೇಳಿ ಕೆಲವು ಜನ ಚರ್ಚೆ ಮಾಡಕತ್ತಾರೆ. ಇದ್ರ ಬಗ್ಗೆನೂ ಕಂಪ್ಲೀಟ್ ಡೀಟೇಲಾಗಿ ಮಾತಾಡೋಣ್ರಿ. ಇನ್ನೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ಹರಿದಾಡಕತ್ತೈತಿ, ಅದು ಏನಪ್ಪ ಅಂದ್ರೆ ಕಾವ್ಯ ಅವರ ಜೊತೆ ಭಾಳ ವರ್ಸ್ಟ್ ಬಿಹೇವಿಯರ್ ಮಾಡಿದ್ದಾರೆ ಅಂತ ಹೇಳ್ಕೇರಿ. ಈ ವಿಷಯದ ಕೂಡ ಏನೆಲ್ಲ ಆಯಿತು ನಿನ್ನೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆನಲ್ಲಿ ಇದೆಲ್ಲ ಕಂಪ್ಲೀಟ್ ಡೀಟೇಲಾಗಿ ಮಾತನಾಡೋಣ್ರಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಕಿಚ್ಚ ಸುದೀಪ್ ಸರ್ ಅವರು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಸ್ಟೇಜ್ ಮೇಲೆ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ. ಎತ್ತರ ಸಲುವಾಗಿ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರಪ್ಪ ಅಂದ್ರೆ ಸ್ಪೆಷಲಿ ಈ ಧ್ರುವಂತಿಗೆ ಸೀಸನಿನ ಚಪ್ಪಾಳೆ ಕೊಟ್ರಲ್ಲ, ಆ ಚಪ್ಪಾಳೆಯಿಂದ ಅವ್ರಿಗೆ ಭಾಳ ಹರ್ಟ್ ಆಗೈತಿ. ಕಿಚ್ಚ ಸುದೀಪ್ ಸರ್ ಅವರು ಮೊದಲೊಂದು ಮಾತು ಹೇಳಿದರು, ನಾ ಸೋಷಿಯಲ್ ಮೀಡಿಯಾ ಅಷ್ಟು ನೋಡೋದಿಲ್ಲ, ನಾ ಯೂಸ್ ಮಾಡೋದಿಲ್ಲ ಅಂತೇಳಿ. ಬಟ್ ಇದು ಸೋಷಿಯಲ್ ಮೀಡಿಯಲ್ಲಿ ಆಗುವಂಥ ಚರ್ಚೆಗಳು ಇಂಚಿಂಚು ಮಾಹಿತಿ ಕೂಡ ಸುದೀಪ್ ಅವ್ರಿಗೆ ಗೊತ್ತದ. ಅದಕ್ಕೇ ಬಿಗ್ ಬಾಸ್ ಸ್ಟೇಜ್ ಮೇಲೆ ನಿನ್ನೆ ಆ ಥರ ಮಾತನಾಡಿದ್ದಾರೆ. ಬಿಗ್ ಬಾಸ್ ಕಪ್ ಗೆದ್ಕೊಂಡು ಅವ್ರ ಮನೆಗೆ 50 ಲಕ್ಷ ತೊಗೊಂಡು ಹೋಗ್ತಾನೆ, ನಿಮಗೇನೂ 1 ರೂಪಾಯಿ ಸಿಗೋದಿಲ್ಲ. ಕಿಚ್ಚನ ಚಪ್ಪಾಳೆ ಅನ್ನೋದು ಅದು ವೈಯಕ್ತಿಕ, ಅದು ನನ್ನ ಇಷ್ಟ, ನಾವು ಯಾರಿಗೆ ಬೇಕಾದರೂ ಕೊಡ್ತೀನಿ. ನೀವ್ಯಾಕೆ ಅಷ್ಟು ಚರ್ಚೆ ಮಾಡಕತ್ತೀರ ಆ ವಿಷಯದ ಕುರಿತು? ಈಗ ಯಾರೇ ಕಪ್ ಗೆದ್ದರೂ ಅವ್ರ ಮನೆಗೆ ಅವ್ರು ರೊಕ್ಕ ತೊಗೊಂಡು ಹೋಗ್ತಾರೆ, ನಿಮಗೇನು ಸಿಗುತ್ತೆ ಇದರಿಂದ? ಈ ಥರ ಕಿಚ್ಚ ಸುದೀಪ್ ಸರ್ ಅವರು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಸ್ಟೇಜ್ ಮೇಲೆ ಮಾತನಾಡಿದ್ದಾರೆ. ಈ ವಿಷಯದ ಕುರಿತು ಸೋಷಿಯಲ್ ಮೀಡ್ಯಾದಾಗ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳೇ ವಿಡಿಯೋ ಮಾಡಿ ಹಾಕಿ ಬಿಡಾಕತ್ತಾರೆ. ಅದು ಏನಂತ ವಿಡಿಯೋ ಮಾಡಾಕತ್ತಾರಪ್ಪ ಅಂದ್ರೆ, ಈಗ ರೀಸೆಂಟ್ಲಿ ಕಿಚ್ಚ ಸುದೀಪ್ ಸರ್ ಅವ್ರದ ಮಾರ್ಕ್ ಮೂವಿ ರಿಲೀಸ್ ಆಯಿತು. ಅದಕ್ಕೆ ಅವ್ರ ಫ್ಯಾಮ್ಲಿ ಜೊತೆ ಅವ್ರ ಫ್ಯಾಮ್ಲಿ ಫೋರ್ಸ್ ಮಾಡ್ಕೊಂಡು ಕರ್ಕೊಂಡೋಗಿ ಮೂವಿ ನೋಡ್ಕೊಂಡು ಬಂದರು. ಅದಕ್ಕೆ ಈಗ ಅವ್ರ ಅಭಿಮಾನಿಗಳು ಕೇಳಕತ್ತಾರ, ಅಲ್ಲ ಸರ್, ನಿಮಗೆ ನಾವು ಚಪ್ಪಾಳೆ ತಟ್ಟಿ ನಾವು ದುಡ್ಡು ಖರ್ಚು ಮಾಡಿ ನಿಮ್ಮ ಮೂವಿ ನೋಡ್ದಾಕ್ರೆ ನೀವು ದುಡ್ಡು ಗಳಿಸೋಕ್ಕಾಗೋದು, ನೀವೇ ಹೀಗೆ ಹೇಳ್ತಿರಲ್ಲ ಹೇಗಂತೇಳಿ ಅಭಿಮಾನಿಗಳು ಪ್ರಶ್ನೆಯನ್ನು ಮಾಡಕತ್ತಾರೆ. ಈ ವಿಷಯದ ಕುರಿತು ಕಿಚ್ಚ ಸರ್ ಸುದೀಪ್ ಸರ್ ಅವರ ಅಭಿಮಾನಿಗಳು ಸ್ವಲ್ಪ ನೋವಾಗಿರ್ಬೋದು. ಯಾಕಪ್ಪ ಅಂದರೆ ಇತ್ತೀಚೆಗೆ ಸುದೀಪ್ ಅವರು ಹೀಗ್ಯಾಕೆ ಮಾತನಾಡಕತ್ತಾರ? ಈ ವಿಷಯದ ಕುರಿತು ನಿಮಗೇನು ಅನಿಸುತ್ತೆ ಎಂಬುದು ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಅವ್ರ ಅಭಿಮಾನಿಗಳು ಏನು ಮಾತನಾಡಿದಾರಂತ ನೋಡ್ಕೊಂಡು ಬರೋನು ಬರ್ರಿ. ಕೆಲಸ ನಾವು ನೋಡ್ಕೋಬೇಕಂತೆ. ಕೆಲಸ ಐತೆ ಅಂತ ಹೇಳಿದ್ರು ನೀನೆಲ್ಲ ಬರುವಂತ ಕರ್ಕೊಂಡು ಹೋಗಿದ್ದು ಮಾರ್ಕ್ಷನ್ ಮತ್ತೆ. ಹೌದು, ಕಿಚ್ಚ ಸುದೀಪ್ ಸರ್ ಕಿಚ್ಚರ ಚಪ್ಪಾಳೆ ಅವ್ರ ಪರ್ಸನಲ್ ಅಂತ ಏನ್ ಅನ್ಸುತ್ತೆ ನಿಂಗೆ? ಇಲ್ಲಿ ಚಪ್ಪಾಳೆ ಕೊಡೋದು ನಮ್ಮ ಪರ್ಸನಲ್. ಸುದೀಪ್ ಸರ್ ನೀವು ಹೇಳಿದ್ರಿ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ, ಅವರೇ ನಿಮ್ಗೆ ದುಡ್ಡು ಕೊಡಲ್ಲ, ಹಾಗೆ ಗೆದ್ದವರು ದುಡ್ಡನ್ನ ಮನೆ ತಗೊಂಡು ಹೋಗ್ತಾರೆ, ನಿಮ್ಗಂದ್ರೂ ಕೊಡಲ್ಲ ಅಂತ. ಅಂಡ್ ನಾವೆಲ್ಲ ನಮ್ ಕೆಲಸನೇ ನೋಡ್ಕೊಂಡ್ಬಿಟ್ಟಿದ್ರೆ, ನಮ್ಮಮ್ಮನ ನಾನು ಬಲವಂತವಾಗಿ ಸಿನಿಮಾ ನೋಡಿ ಕರ್ಕೊಂಡು ಹೋಗಿದ್ರೆ ನೀವುಗಳು ಇರ್ತಿರ್ಲಿಲ್ಲ ಸರ್. ಎಷ್ಟೋ ಜನ ಸ್ಟಾರ್ಗಳು, ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಬದುಕ್ತಿರೋದೇ ಜನಗಳ ಪ್ರೀತಿಯಿಂದ. ಎಲ್ಲಾ ಜನಗಳು ಇವ್ರಿಗೆ ನಮ್ಗೆ ಯಾಕೆ ನಮ್ಮ ಕೆಲಸ ನೋಡ್ಕೊಳ್ಳೋಣ ಅಂತ ಮನೇಲೆ ಕೂದಿದ್ರೆ ಥಿಯೇಟ್ರಿಗೆ ಬರೋರು ಯಾರು ಸರ್? ನಿಮ್ ಸಿನಿಮಾ ನೋಡೋರು ಯಾರು? ಅಂಡ್ ನನಗೆ ಇನ್ನೊಂದು ಕ್ವಶನ್, ದುಡ್ಡು ಗಿಲ್ಲಿ ಅಥವಾ ಯಾರಿಗೆ ಗೆದ್ರು ನಿಮಗೆ ಕೊಡ್ತಾರ ಅಂತ ಕೇಳಿದ್ರೆ, ಅಂಡ್ ಇವೆಲ್ಲ ಸಿನಿಮಾಗಳು ದುಡ್ಡು ಸಿನಿಮಾ ಗೆದ್ದಾಗೆಲ್ಲ ನಾವೇ ಕೊಟ್ಟಿದ್ದೀರಾ ಸರ್? ಇಲ್ಲ ಅಲ್ವಾ? ನಾವ್ ಆದ್ರೂ ನಿಮ್ ಸಿನಿಮಾ ಬಂದು ನೋಡಿದ್ವಿ ಯಾಕೆ ಹೇಳಿ? ಒಂದು ಪ್ರೀತಿ ವಿಶ್ವಾಸಕ್ಕೆ, ಒಂದು ಅಭಿಮಾನಕ್ಕೆ. ಅಭಿಮಾನ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು ಸರ್. ಇವಾಗ ಯಾರು ನಮ್ ದೊಡ್ಡಪ್ಪ ಚಿಕ್ಕವ್ರ ಮಕ್ಕಳಲ್ಲ, ಯಾರು ಅಲ್ಲ, ಗಿಲ್ಲಿ ಆಗಿರ್ಬೋದು, ನೀವು ಯಾರು. ಬಟ್ ಜನಗಳು ಏನ್ ಗೊತ್ತಾ, ಒಂದ್ಸತಿ ಇಷ್ಟಪಟ್ಟ ಮೇಲೆ ಅವ್ನು ಏನೇ ಮಾಡ್ಲಿ ಅವ್ನು ಇಷ್ಟ ಅಷ್ಟೇ ಸರ್. ಅಂಡ್ ನಮ್ಮ ಹುಡುಗ, ನಮ್ಮನೆ ಹುಡುಗ ಅಂತ ಗಿಲ್ಲಿನ ಇಷ್ಟೊಂದು ಪ್ರೀತಿಸ್ತಾ ಇದಾರೆ ಜನಗಳು. ಆ ಪ್ರೀತಿನ ಅವನು ಎಂಜಾಯ್ ಮಾಡಕ್ ಬಿಡಿ ಸರ್, ಅದನ್ನ ಒಂಥರ ಅವನಿಗೆ ಬ್ಯಾಗೇಜ್ ತರ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಅಂಡ್ ತುಂಬಾ ಚಿಕ್ಕ ವಯಸ್ಸಿಗೆ 26 ವರ್ಷಕ್ಕೆ ತುಂಬಾ ದೊಡ್ಡ ಹೆಸರು ಮಾಡಿದ್ದಾನೆ ಕನ್ನಡ ಇಂಡಸ್ಟ್ರಿ, ಕನ್ನಡ ಚಿತ್ರರಂಗದಲ್ಲಿ, ಕನ್ನಡಿಗರ ಮನಸ್ಸಲ್ಲಿ. ಅವ್ನು ಯಾವತ್ತು ಇದೇ ರೀತಿ ಇರ್ತಾನೆ ಸರ್ ಕನ್ನಡಿಗರ ಮನಸ್ಸಲ್ಲಿ. ಅಂಡ್ ನೀವು ಅಷ್ಟೇ, ನಿಮ್ಮ ಅಭಿಮಾನಿ ಬಳಗದಲ್ಲಿ ನಾನು ಒಬ್ಬ ಸರ್, ನಾನೊಬ್ಬ ನಿಮ್ಮ ಅಭಿಮಾನಿನೇ. ನಿಮ್ ಸಿನಿಮಾನ ಪ್ರತಿ ಒಂದು ಫ್ಯಾಮಿಲಿ ಸಮೇತ ಥಿಯೇಟರ್ ಹೋಗಿ ನೋಡಿರೋದು ನಾವು. ಸೊ ಅಭಿಮಾನಕ್ಕೆ ಯಾವತ್ತು ಅವಮಾನ ಮಾಡಕ್ ಹೋಗ್ಬೇಡಿ ಸರ್. ಅಂಡ್ ಇನ್ನೊಂದ್ ಹೆಂಗ್ ಗೊತ್ತಾ, ತುಂಬಾ ಜನ ಹಾಕ್ತಾ ಇದಾರೆ, ನೀವೆಲ್ಲ ಗಿಲ್ಲಿ ಸಪೋರ್ಟ್ ಮಾಡಿದಾರೆ. ಅಂಡ್ ಜಾನ್ವಿ ಅವರೆಲ್ಲ ಹೇಳ್ತಾ ಇದ್ದಾರೆ ಇಂಟ್ರೋಲ್ಲಿ, ನೀವೆಲ್ಲ ಸಪೋರ್ಟ್ ಮಾಡಿದಾರೆ ರಾಜಕಾರಣಿಗೆ, ಅದಕ್ಕೆ ಇದಕ್ಕೆ ನಮ್ಮ ದೇಶಕ್ಕೆ ಸಪೋರ್ಟ್ ಮಾಡ್ಬಿಟ್ಟಿದ್ರೆ ದೇಶ ಉದ್ಧಾರ ಹೋಗಿರೋದು
ಹಾಗೆ ಹೀಗೆ ಅಂತ. ಇದೇ ನಮ್ಮ ದೇಶದ ರಾಜಕಾರಣಿಗಳನ್ನ 100 ದಿವಸ ಬಿಗ್ ಬಾಸ್ ಮನೇಲಿ ಹಾಕ್ಬಿಟ್ಟು ಕ್ಯಾಮ್ರಾಗಳು ಇಟ್ಬಿಟ್ಟು ಅವ್ರ ಬಂಡವಾಳ ಬಯಲು ಮಾಡಿ ಆಮೇಲೆ ಓಟ್ ಮಾಡಿ ಅಂತ ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ದೇವರಾಣಿಗಳು ಜನ ಕರೆಕ್ಟ್ ಆಗಿ ಅವ್ರನ್ನ ಗೆಲ್ಸಿರೋರು. ಈ ರಾಜಕಾರಣಿಗಳು ಅವ್ರು ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ, ಯಾರಿಗೋ ಒಬ್ರು ಗೊತ್ತಿಲ್ಲದೆ ನಮ್ಮ ಮುಗ್ಧ ಜನರು ಓಟ್ ಆಗಿರ್ತಾರೆ. ಅದು ಜನಗಳ ತಪ್ಪ, ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡದಿರೋ ಗೌರ್ಮೆಂಟ್ ಸರ್ಕಾರದ ತಪ್ಪ. ಅಂಡ್ ಮನೋರಂಜನೆ ತರನೇ ನೋಡಿ ನೀವೇನಿಗೆ ಅದನ್ನ ತೀರಾ ರಾಜಕಾರಣಕ್ಕೆ, ಭಾಷೆಗೆ, ಧರ್ಮಕ್ಕೆಲ್ಲ ಹೋಲಿಸ್ತಿದ್ದೀರ ಅಂತ ಗೊತ್ತಾಗ್ತಿಲ್ಲ. ಕೈಲಾಗದವನ ಕೊನೆಯ ಅಸ್ತ್ರ ಅಪಪ್ರಚಾರ. ನಿಮ್ಮ ಅಭಿಮಾನಿ ಸರ್ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರ, ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು. ಕಿಚ್ಚ ಸುದೀಪ್ ಸರ್ ಅವರಿಗೆ ಖುಷಿಯಾಗಿ ಗಿಲ್ಲಿ ನಟಗ 10 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನೋಡ್ರಿ. ಗಿಲ್ಲಿ ನಟನಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದು ತಪ್ಪೇನಲ್ಲ. ಆ 10 ಲಕ್ಷ ರೂಪಾಯಿ ಸರಿಯಾದ ವ್ಯಕ್ತಿ ಕೊಟ್ಟಿದ್ರೆ ಭಾಳ ಹೆಲ್ಪ್ ಆಗಿರೋದು ಅಂತೇಳಿ ನನ್ನ ಅಭಿಪ್ರಾಯ. ಯಾಕಪ್ಪ ಅಂದ್ರೆ ಗಿಲ್ಲಿ ನಟ ಏನು ಅಷ್ಟು ಬಡವಲ್ರಿ. ಯಾಕಪ್ಪ ಅಂದ್ರೆ ಕಳೆದ 2 ಶೋಗಳಲ್ಲಿ ರನ್ನರ್ ಅಪ್ ಆದಂಥ ಕ್ಯಾಂಡಿಡೇಟ್ ಅವ. ಹಾಗೆ ಹಲವಾರು ಶೋಗಳನ್ನು ಕೂಡ ಮಾಡ್ಕೋತ ಬಂದಿದ್ದಾನೆ. ಆ 10 ಲಕ್ಷ ರೂಪಾಯಿ ನಮ್ಮ ಮಲ್ಲಮ್ಮ ಕೊಟ್ಟಿದ್ರ ಅವ್ರ ಮಲ್ಲಮ್ಮ ಅವರ ಸಾಲ ತೀರ್ತಿತ್ತು, ಅಂದ್ರ ಮುಟ್ತಿತ್ತು. ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಎಂಬುದು ಕಮೆಂಟ್ ಮಾಡಿ ತಿಳಿಸಿರಿ. ಗಿಲ್ಲಿ ನಟನಿಗೆ ಯಾಕೆ 10 ಲಕ್ಷ ರೂಪಾಯಿ ಕೊಟ್ಟರು ಅನ್ನೋದು ನನಗೆ ಅರ್ಥ ಆಗಲಾಗೈತಿ. ಇನ್ನು ಕಾವ್ಯ ಅವ್ರ ಜೊತೆ ಸ್ವಲ್ಪ ಬಿಹೇವಿಯರ್ ಸರಿ ಆಗಿಲ್ಲ ಅನ್ನೋದು ಸೋಷಿಯಲ್ ಮೀಡಿಯಾದಾಗ ಭಾಳ ಹರಿದಾಡಕತೈತಿ. ಅದು ಹೇಗಪ್ಪ ಅಂದ್ರೆ 6 ಜನ ಫೈನಲಿಸ್ಟ್ ಕೂತಿರ್ತಾರ, ಎಲ್ಲ ಫ್ಯಾಮಿಲಿ ಬಗ್ಗೆನೂ ಕೇಳ್ತಾರ. ಆದ್ರೆ ಕಾವ್ಯ ಅವ್ರ ಫ್ಯಾಮಿಲಿ ಬಗ್ಗೆ ಕೇಳಕ್ ಹೋಗೋದಿಲ್ಲ. ಅವಾಗ ಕಾವ್ಯ ಅವ್ರ ಕೇಳ್ತಾರ, ಸರ್ ನನ್ನ ಫ್ಯಾಮಿಲಿ ಅಂತ ಹೇಳ್ಕಿರಿ. ಇದು ಯಾಕೋ ಸ್ವಲ್ಪ ಅಸಮಾಧಾನವನ್ನ ಹೊರಗೆ ಹಾಕಿದ್ದಾರಂತಾನೆ ಹೇಳಬಹುದು. ಸುದೀಪ್ ಸರ್ ಅವರ ಇತ್ತೀಚಿನ ನಡವಳಿಕೆಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಎಂಬುದು ಕಮೆಂಟ್ ಮಾಡಿ ತಿಳಿಸಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಮತ್ತೆ ಸಿಗೋನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.